हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಸರಿ, ಹಾ, ಇದು ನಿನ್ನೆ 35ನೇ ಶ್ಲೋಕದಿಂದ ಮಾಡ್ಬೇಕಾಗಿತ್ತು. ಹಾ, ಏನಾಗಿದೆ ಅದು? ಅದು ನಿನ್ನೆ ಮುಂದೆ ಹೊರಟೋಗಿದ್ರ ನೀವು. ಈ ಶ್ಲೋಕ ಹಾಗೇ ಇಲ್ಲ. 35, 36, 36ರಿಂದ ಕುಂತಿ ನಿಜಂ ಸುತಂ ಜ್ಞಾತ್ವಾ ಲಜ್ಜೆಯ ನಾವು ಹೇಳಿದ್ದೇನೆ ಅದನ್ನೆಲ್ಲ. ಇಲ್ಲ ಅದೆಲ್ಲ ಅವಾಗ್ಲೇ ಆಗಿದೆ. ಇಲ್ಲ ಅದು ಆದಂಗೆ ಕಾಣೆ ನೋಡಿ. ಅದು ರೆಕಾರ್ಡು ಬಂದಿಲ್ಲ. ಅದು ಹೇಳಿದಲ್ಲ ಅದೆಲ್ಲ. ಲಜ್ಜೆಯ ನಾವು ಅದನ್ನ ನಾಚಿಕೆ ಹೇಳಿಲ್ಲ ಅಂತ ಅದೆಲ್ಲ ಆಗಿದೆ. ರೆಕಾರ್ಡಿಂಗು ಆಗಿಲ್ಲ ಅದು ನೋಡಿ. ಸರಿ, ನೋಡ್ತೀನಿ, ತಿಳಿಸ್ತೀನಿ. ನೋಡ್ಬಿಟ್ಟು ನೋಡಿ. ಆಗಿದೆ ಆಚಾರ್ಯ, ಆಗಿದೆ ಅದು. ಆಗಿದೆಯಾ? ಹಂಗಾರೆ ಆಗಿದೆ, ಆಗಿದೆ. ನಾನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪ್ರದರ್ಶನ ರಂಗದಲ್ಲಿ ಮಹಾಪರಾಕ್ರಮಿಗಳಾದಂತಹ ಭೀಮ ಮತ್ತು ದುರ್ಯೋಧನರು ತಾವು ಕಾಲನ್ನ ಇಟ್ಟಾಗ ಇಡೀ ಜಗತ್ತೇ ಎರಡು ಭಾಗ ಆಗ್ಬಿಡ್ತು. ಸಾತ್ವಿಕರೆಲ್ಲರೂ ಕೂಡ ಭೀಮನ ಪಕ್ಷ, ತಾಮಸರೆಲ್ಲರೂ ಕೂಡ ದುರ್ಯೋಧನ ಪಕ್ಷ ಅಂತಾದಾಗ, ಒಂದು ವೇಳೆ ಇವರಿಬ್ಬರ ಪ್ರತಿಭಾ ಪ್ರದರ್ಶನ ನಡೆದರೆ ಅದರ ಮೂಲಕ ಇಡೀ ಜಗತ್ತೇ ನಾಶವಾಗುತ್ತೆ ಎಂಬುದಾಗಿ ತಿಳಿದಂತಹ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರ ಮೂಲಕ ಆ ಒಂದು ಪ್ರದರ್ಶನವನ್ನ ನಿಲ್ಲಿಸ್ತಾರೆ. ಅದಾದ ಮೇಲೆ ಪರಸ್ಪರವಾಗಿ ಭೀಮ ಅರ್ಜುನನ ಕೈಯನ್ನು ಹಿಡಿದುಕೊಂಡು ತನ್ನ ಮನೆಗೆ ಹೊರಟ, ದುರ್ಯೋಧನ ಕರ್ಣನ ಕೈಯನ್ನು ಹಿಡಿದುಕೊಂಡು ತನ್ನ ಮನೆಗೆ ಹೊರಟ. ಹೀಗೆ ತದರ್ಥಂ ನೀತಿಮತಲಾಂ ಚಕ್ರತುಸ್ತೌಭಾವಪಿ ಅಂತ ಒಟ್ಟಿನಲ್ಲಿ ಭೀಮನ ಉದ್ದೇಶ ಅರ್ಜುನನ ಮೂಲಕ ಕರ್ಣನ ಸಂಹಾರ ಮಾಡಿಸಬೇಕು ಅಂತ, ದುರ್ಯೋಧನನ ಉದ್ದೇಶ ಕರ್ಣನ ಮೂಲಕ ಅರ್ಜುನನ ಸಂಹಾರ ಮಾಡಿಸಬೇಕು ಅಂತ. ಹೀಗೆ ಅದಕ್ಕೆ ಬೇಕಾದಂತಹ ಒಂದು ರೀತಿಗಳನ್ನ, ಉಪಾಯಗಳನ್ನೆಲ್ಲರೂ ಇಬ್ಬರು ಕೂಡ ಮಾಡ್ತಾ ಇದ್ರು ಅಂತ ಇಷ್ಟ ಆಗಿತ್ತು. ಇಂದು 54ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಥೋತ್ಕರ್ಷೆ ಫಲ್ಗುನಸ್ಯ ಯಶಸೋ ವಿಜಯಸ್ಯ ಚ ಉದ್ಯೋಗ ಆಸೀದ್ ಭೀಮಸ್ಯ ಧಾರ್ತರಾಷ್ಟ್ರಸ್ಯ ಚಾನ್ಯಥಾ. ಪದಚ್ಛೇದ. ತಥಾ ಉತ್ಕರ್ಷೆ ಫಲ್ಗುನಸ್ಯ ಯಶಸಃ ವಿಜಯಸ್ಯ ಚ ಉದ್ಯೋಗಃ ಆಸೀತ್ ಭೀಮಸ್ಯ ಧಾರ್ತರಾಷ್ಟ್ರಸ್ಯ ಚ ಅನ್ಯಥಾ. ಇಬ್ಬರ ಉದ್ದೇಶಗಳೇನಾಗಿತ್ತು ಭೀಮ ಮತ್ತು ದುರ್ಯೋಧನದ್ದು ಅಂತಂದ್ರೆ, ಫಲ್ಗುನಸ್ಯ ಅರ್ಜುನನಿಗೆ ಉತ್ತಮವಾದಂತಹ ಯಶಸ್ಸು ಮತ್ತು ವಿಜಯ, ಗೆಲುವು ಸಿಗಬೇಕು. ಆ ರೀತಿಯಲ್ಲಿ ಉತ್ಕರ್ಷೆ, ಒಟ್ಟಿನಲ್ಲಿ ಅರ್ಜುನ ತನ್ನ ಜೀವನದಲ್ಲಿ ಉತ್ಕರ್ಷವನ್ನು ಸಾಧಿಸಬೇಕು ಅಂತ ಆ ಒಂದು ದಿಕ್ಕಿನಲ್ಲಿ ಭೀಮಸೇನ ದೇವರ ಪ್ರಯತ್ನ ಇತ್ತು. ಉದ್ಯೋಗ ಆಸೀತ್ ಭೀಮಸ್ಯ, ಉದ್ಯೋಗ ಅಂದ್ರೆ ಪ್ರಯತ್ನ ಅಂತ. ಧಾರ್ತರಾಷ್ಟ್ರಸ್ಯ ಚ ಅನ್ಯಥ, ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಧಾರ್ತರಾಷ್ಟ್ರ, ಅವನ ಉದ್ಯೋಗ ಅವನ ಪ್ರಯತ್ನ ಯಾವ ರೀತಿ ಇತ್ತು ಅಂದ್ರೆ ಅನ್ಯಥ, ಇದಕ್ಕೆ ವಿಪರೀತವಾಗಿ ಇತ್ತು. ಅರ್ಥಾತ್ ಕರ್ಣನಿಗೆ ಒಳ್ಳೆ ಕೀರ್ತಿ ಬರಲಿ, ಕರ್ಣನಿಗೆ ಗೆಲುವು ಸಿಗಲಿ ಅಂತ ಅವನ ಉತ್ಕರ್ಷದ ಕಡೆಗೆ ದುರ್ಯೋಧನ ಪ್ರಯತ್ನ ಇದ್ದರೆ, ಅರ್ಜುನ ಯಶಸ್ಸಿನ ಕಡೆ ಉತ್ಕರ್ಷದ ಕಡೆಗೆ ಭೀಮಸೇನ ದೇವರ ಪ್ರಯತ್ನ ಇತ್ತು. ಮುಂದೆ ಭೀಮಾರ್ಥಂ ಕೇಶವೋನ್ನೇಚ ದೇವಾಹ ಫಲ್ಗುನ ಪಕ್ಷಿಣಃ ಆಸನ್ ಯಥೈವ ರಾಮಾದ್ಯಾಹ
ಸಂಗ್ರಹೇಣ ಹನುಮತಃ ಸುರಾಹ ಸುಗ್ರೀವ ಪಕ್ಷಸ್ಥಾಃ ಪೂರ್ವಮಾಸಂ ತಥೈವ ಹಿ ತದರ್ಥಮೇವ ಭೀಮಸ್ಯ ಹ್ಯನುಜತ್ವಂ ಸುರೇಶ್ವರಃ. ಆಪ ಪೂರ್ವಾನುತಾಪೇನ ತೇನ ಭೀಮಸ್ತಥಾ ಕರೋತ್. ಪದಚ್ಛೇದ. ಭೀಮಾರ್ಥಂ ಕೇಶವಃ ಅನ್ಯೇ ಚ ದೇವಾಃ ಫಲ್ಗುಣಪಕ್ಷಿಣಃ ಆಸನ್ ಯಥಾ ಏವ ರಾಮಾದ್ಯಾಃ ಸಂಗ್ರಹೇಣ ಹನೂಮತಃ ಸುರಾಃ ಸುಗ್ರೀವಪಕ್ಷಸ್ಥಾಃ ಪೂರ್ವಂ ಆಸನ್ ತಥಾ ಏವ ಹಿ ತದರ್ಥಂ ಏವ ಭೀಮಸ್ಯ ಹಿ ಅನುಜತ್ವಂ ಸುರೇಶ್ವರಃ ಆಪ ಪೂರ್ವಾನುತಾಪೇನ ತೇನ ಭೀಮಃ ತಥಾ ಅಕರೋತ್. ಭೀಮಾರ್ಥಂ ಇಲ್ಲಿ ಹಿಂದೆ ಹೇಳಿದಂತೆ ಅರ್ಜುನನ ಪಕ್ಷವನ್ನ ಎಲ್ಲ ದೇವತೆಗಳು ಹಿಡಿದರು ಎಂಬುದಾಗಿ ನಾವು ನೋಡಿದ್ದೀವಿ. ಅಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನನ ಪಕ್ಷವನ್ನ ಎಲ್ಲ ದೇವಾನುದೇವತೆಗಳು ಯಾಕೆ ವಹಿಸಿದರು? ಮುಂದೆ ಪರಮಾತ್ಮ ಅರ್ಜುನನ ಸಾರಥಿ ಆಗ್ತಾನೆ. ಅಷ್ಟೆಲ್ಲ ಯಾಕೆ ಮಾಡಿದ್ರು ಅಂತಂದ್ರೆ ಭೀಮಾರ್ಥಂ, ಅರ್ಜುನನಿಗೆ ಭೀಮಸೇನ ದೇವರ ಶ್ರೀರಕ್ಷೆ ಇತ್ತು ಅಂತೆ. ನಾವು ಕೇಳುವಂತೆ ಹನುಮನ ಮತವೇ ಹರಿಯ ಮತವೋ ಅಂತ, ಹರಿಯ ಮತವೇ ಹನುಮನ ಮತವೋ ಅಂತ ಕೇಳುವಂತೆ, ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ವಾಯುದೇವರ ಸನ್ನಿಧಾನ, ಅವರ ಪ್ರೇರಣೆ, ಅವರ ಅನುಗ್ರಹ ವಿಶೇಷವಾಗಿರುತ್ತೆ. ಯಾರು ವಾಯುದೇವರನ್ನು ವಿಶೇಷವಾಗಿ ಆಶ್ರಯಿಸಿರ್ತಾರೋ, ಅವರ ಕೃಪೆಗೆ ಪಾತ್ರರಾಗಿರ್ತಾರೋ, ಅವರ ಮೇಲೆ ಪರಮಾತ್ಮನ ಅನುಗ್ರಹವು ಕೂಡ ಸಹಜವಾಗಿ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲೇನಾಗಿತ್ತು, ಭೀಮಾರ್ಥಂ, ಅರ್ಜುನ ಭೀಮನನ್ನ ನಂಬಿದ್ದಾನೆ. ಭೀಮನ ಮೇಲೆ ವಿಶೇಷವಾದ ಗೌರವಗಳನ್ನ, ಆದರವನ್ನ, ಭಕ್ತಿಯನ್ನು ತೋರಿಸ್ತಾನೆ. ಭೀಮಸೇನ ದೇವರು ಕೂಡ ಅರ್ಜುನನ ಮೇಲೆ ಅಷ್ಟೇ ಪ್ರೀತಿ ಆದರವನ್ನು ತೋರಿಸ್ತಾರೆ. ಹಾಗಾಗಿ ಭೀಮಾರ್ಥಂ, ಭೀಮಸೇನ ಅರ್ಜುನನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಭೀಮಸೇನ ದೇವರಿಗೋಸ್ಕರ ಭೀಮಸೇನ ದೇವರಿಗೋಸ್ಕರ ಏನಾಯ್ತು, ಕೇಶವ ಪರಮಾತ್ಮ ಮತ್ತು ಅನ್ಯೇಚ ದೇವಾಹ, ಬೇರೆ ಎಲ್ಲ ದೇವತೆಗಳು, ಅರ್ಥ ಯಾರ್ಯಾರು ದೇವತೆಗಳು ಭೂಮಿ ಮೇಲೆ ರಾಜರಾಗಿ ಅವತಾರ ಮಾಡಿದ್ದಾರೋ ಅವರೆಲ್ಲರೂ ಕೂಡ, ಸ್ವತಃ ಕೇಶವ ಕೃಷ್ಣ ಮತ್ತು ಉಳಿದ ಎಲ್ಲ ದೇವಾನುದೇವತೆಗಳು ಫಲ್ಗುಣ ಪಕ್ಷಿಣ ಅರ್ಜುನನ ಪಕ್ಷವನ್ನು ವಹಿಸಿದರು. ಯಾಕೆ? ಕಾರಣ ಒಂದೇ ಒಂದು, ಇವನು ಭೀಮಸೇನ ದೇವರ ಅನುಗ್ರಹ ಪಾತ್ರ ಅಂತ. ಹೇಗೆ ಅಂತಂದ್ರೆ, ಆ ಸನ್ಯಥೈವ ರಾಮಾದ್ಯಾಹ ಸಂಗ್ರಹೇಣ ಅನುಮತಃ ಸುರಾಹ ಸುಗ್ರೀವ ಪಕ್ಷಸ್ಥಾಹ. ಹಿಂದೆ ಎಲ್ಲಾ ದೇವಾನುದೇವತೆಗಳು ಕೂಡ ಸುಗ್ರೀವನ ಪಕ್ಷದಲ್ಲಿ ಇದ್ರು. ಯಾಕಿದ್ರು ಸುಗ್ರೀವನ ಪಕ್ಷದಲ್ಲಿ ಅಂತಂದ್ರೆ, ಹನುಮತಃ ಸಂಗ್ರಹೇಣ, ಅವನು ಹನುಮಂತನನ್ನ ಹಿಡಿದುಕೊಂಡಿದ್ದ. ಹೀಗೆ ಆದ ಕಾರಣ ಏನಾಗಿತ್ತು, ಎಲ್ಲ ದೇವಾನುದೇವತೆಗಳು ಕೂಡ ಸುಗ್ರೀವನ ಪಕ್ಷವನ್ನು ವಹಿಸಿದ್ದರು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅರ್ಜುನ ಏನ್ ಮಾಡಿದ್ದಾನೆ, ಭೀಮನ ಪಾದವನ್ನು ಹಿಡಿದುಕೊಂಡಿದ್ದಾನೆ, ಭೀಮನನ್ನು ಹಿಡಿದುಕೊಂಡಿದ್ದಾನೆ. ಹಾಗಾಗಿ ಎಲ್ಲ ದೇವಾನುದೇವತೆಗಳು, ಅಷ್ಟು ಮಾತ್ರವಲ್ಲ ಸ್ವಯಂ ಪರಮಾತ್ಮ, ಹಿಂದೆ ಸುಗ್ರೀವನ ಕಡೆಗೆ ಸಾಕ್ಷಾತ್ ರಾಮದೇವರು ಬಂದರು. ಯಾಕೆ ಬಂದರು? ಅಲ್ಲಿ ಹನುಮಂತ ಇದ್ದಾನೆ ಅಂತ ಬಂದರು. ಇಲ್ಲಿ ಕೃಷ್ಣ ಬಂದ. ಯಾಕೆ ಬಂದ? ಭೀಮ ಇದ್ದಾನೆ ಅಂತ ಬಂದ. ಹಾಗಾಗಿ ವಾಯುದೇವರ ವಿಶೇಷವಾದಂತಹ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲೇಬೇಕು. ನಿರಂತರವಾಗಿ ನಮ್ಮ ಒಳಗಡೆ ನಿಂತುಕೊಂಡು ಉಸಿರಾಟವನ್ನು ನಡೆಸುವಂತಹ ದೊಡ್ಡ ಚೇತನ. ಹೀಗೆ ಪರಮಾತ್ಮನ ಅನುಗ್ರಹ ಯಾವ ರೀತಿಯಾಗಿ ಮುಖ್ಯವೋ ಅದೇ ರೀತಿಯಾಗಿ ಅವರ ನಂತರ ವಾಯುದೇವರ ಅನುಗ್ರಹ, ಅವರ ಪಾದವನ್ನು ನಂಬುವುದು ಎಲ್ಲರಿಗೂ ಅವಶ್ಯವಾದಂತಹ ಕರ್ತವ್ಯ. ಆ ಕೆಲಸವನ್ನು ಅರ್ಜುನ ಮಾಡಿದ. ಹಾಗಾಗಿ ಪರಮಾತ್ಮ ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ. ಅದೇ ರೀತಿಯಾಗಿ ದೇವಾನುದೇವತೆಗಳು ಕೂಡ
ಅವನ ಪಕ್ಷವನ್ನ ವಹಿಸ್ತಾ ಇದ್ದಾರೆ. ಇನ್ನೊಂದು ತದರ್ಥಮೇವ ಭೀಮಸ್ಯ ಹ್ಯನುಜತ್ವಂ ಸುರೇಶ್ವರ. ತದರ್ಥಮೇವ, ಅದಕ್ಕೋಸ್ಕರವೇನೆ. ಏನು ಅದಕ್ಕೋಸ್ಕರವೇನೆ ಅಂತಂದ್ರೆ, ಭೀಮನ ಸೇವೆಯನ್ನ ಮಾಡಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವೇನೆ ಏನಾಗಿತ್ತು, ಸುರೇಶ್ವರ. ಸುರೇಶ್ವರ ಅಂದ್ರೆ ದೇವತೆಗಳ ರಾಜನಾದಂತಹ ದೇವೇಂದ್ರ ಅವನೇ ಮಾಡಿದ್ದ ಭೀಮಸ್ಯ ಅನುಜತ್ವಂ ಆಪ. ಭೀಮಸೇನ ದೇವರ ಅನುಜನಾಗಿ ಹುಟ್ಟಿದ, ತಮ್ಮನಾಗಿ ಹುಟ್ಟಿದ ದೇವೇಂದ್ರನೇ ಇಂದ್ರನಾಗಿ ಅವತಾರ ಮಾಡಿದ್ದು. ಯಾಕ ಆ ರೀತಿ ಆಯಿತು ಅಂತಂದ್ರೆ, ಪೂರ್ವಾನುತಾಪೇನ, ಹಿಂದೆ ಮಾಡಿದ ತಪ್ಪಿಗೋಸ್ಕರ ಅಂತ. ಹಿಂದೆ ಮಾಡಿದ ತಪ್ಪೇನು ಅಂದ್ರೆ, ಇಂದ್ರ ಹಿಂದೆ ವಾಲಿಯಾಗಿ ಅವತಾರ ಮಾಡಿದ. ವಾಲಿಯಾಗಿ ಅವತಾರ ಮಾಡಿದಾಗ ತಾನು ಹನುಮಂತನನ್ನು ಅಷ್ಟೇನು ಹಿಡಿಸಿಕೊಳ್ಳಿಲ್ಲ. ರಾಮದೇವರಲ್ಲಿ ಭಕ್ತಿ ಇತ್ತು, ಆದರೆ ಹನುಮಂತನ ಮೇಲೆ ಅಷ್ಟೊಂದೇನು ಉತ್ತಮ ಅಭಿಪ್ರಾಯ ಅಥವಾ ಗೌರವ ಆದರಗಳು, ಅವರ ಮೇಲೆ ಪ್ರೀತಿ ಇತ್ಯಾದು ಕೂಡ ಇರಲಿಲ್ಲ. ಹಾಗಾಗಿ ಪೂರ್ವ ಅನುತಾಪೇನ, ಹಿಂದೆ ತಾನು ಹನುಮಂತನನ್ನು ಹಿಡಿದುಕೊಂಡಿರಲಿಲ್ಲ ವಾಲಿಯಾಗಿದ್ದಾಗ. ಅದರ ಅನುತಾಪದಿಂದಾಗಿ, ಅದರಿಂದಾಗಿ ಅವನಿಗೆ ಬೇಸರ ಆಗಿತ್ತು, ತಾಪ ಆಗಿತ್ತು, ಮುಂದೆ ದುಃಖವನ್ನು ಅನುಭವಿಸಿದ. ಆ ಕಾರಣಕ್ಕೋಸ್ಕರ ದೇವೇಂದ್ರ ಏನ್ ಮಾಡಿದ, ತಾನು ಭೀಮನ ತಮ್ಮನಾಗಿ ಹುಟ್ಟಿದ. ಹಿಂದಿನ ಅವತಾರದಲ್ಲಿ ಮಾಡಿದಂಥ ತಪ್ಪನ್ನ ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೋಸ್ಕರ, ತೊಳೆದುಕೊಳ್ಳಲಿಕ್ಕೋಸ್ಕರ, ಭೀಮಸೇನ ದೇವರ ಸೇವೆ ಮಾಡ್ಲಿಕ್ಕೋಸ್ಕರ ಅಂತ ಅವನು ಭೀಮನ ಅನುಜನಾಗಿ ಹುಟ್ಟಿದ್ದ. ತೇನ ಭೀಮಸ್ತಥಾ ಕರೋತ. ತನ್ನ ಸೇವೆ ಮಾಡ್ಲಿಕ್ಕೋಸ್ಕರ ಅಂತಾನೆ ಹುಟ್ಟಿದ್ದಾನೆ. ತೇನ ಅಂದ್ರೆ ಆದ ಕಾರಣ ಅಂತ. ತನ್ನ ಸೇವೆ ಮಾಡ್ಲಿಕ್ಕೋಸ್ಕರವೇನೆ ದೇವೇಂದ್ರ ಅರ್ಜುನನಾಗಿ ಹುಟ್ಟಿದ್ದಾನೆ. ಆದ ಕಾರಣ ಭೀಮಸೇನ ದೇವರು ಏನ್ ಮಾಡಿದ್ರು, ತಥಾ ಅಕರೋತ್, ಹಾಗೆ ಮಾಡಿದರು. ಹಾಗೆ ಮಾಡಿದ್ರು ಅಂತಂದ್ರೆ ಅವನಿಗೆ ಬೆನ್ನೆಲುಬಾಗಿ, ರಕ್ಷಣೆಗೆ ಅಂತ, ಅವನ ಉತ್ಕರ್ಷಕ್ಕೋಸ್ಕರವಂತ ನಿರಂತರವಾಗಿ ತಾವು ಮಾರ್ಗದರ್ಶನವನ್ನ, ಪ್ರಯತ್ನವನ್ನ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಟ್ಟಿನಲ್ಲಿ ಅರ್ಜುನ ಭೀಮನ ಪಾದವನ್ನು ಹಿಡಿದ. ಅರ್ಜುನ ಭೀಮನ ಪಾದವನ್ನು ಹಿಡಿದ ಕಾರಣ ಸ್ವಯಂ ಪರಮಾತ್ಮ ಮತ್ತು ಉಳಿದ ಎಲ್ಲ ದೇವಾನುದೇವತೆಗಳು ಕೂಡ ಅರ್ಜುನನ ಪಕ್ಷವನ್ನ ವಹಿಸಿದರು. ಮುಂದೆ ದುರ್ಯೋಧನಾರ್ಥಂ ಕರ್ಣಸ್ಯ. ಪಕ್ಷಿಣೋ ದೈತ್ಯದಾನವಾಹ ಆಸುಃ ಸರ್ವೇ ಗ್ಲಹಾವೇತೌ ಆಸತು ಕರ್ಣಫಲ್ಗುನೌ. ಪದಚ್ಛೇದ. ದುರ್ಯೋಧನಾರ್ಥಂ ಕರ್ಣಸ್ಯ ಪಕ್ಷಿಣಃ ದೈತ್ಯದಾನವಾಹ ಆಸುಃ ಸರ್ವೇ ಗ್ಲಹೌ ಏತೌ ಆಸತುಃ ಕರ್ಣಫಲ್ಗುನೌ. ಇಲ್ಲಿ ಉಲ್ಟಾಯಿತು, ಕರ್ಣನ ಪಕ್ಷ. ಕರ್ಣ ದುರ್ಯೋಧನನಂತಹ ಪರಮ ನೀಚನ ಆಶ್ರಯದಲ್ಲಿ ಇದ್ದ. ಹಾಗಾಗಿ ಸಹಜವಾಗಿ ಅದೇ ಸ್ವಭಾವದ ದೈತ್ಯ ದಾನವರೆಲ್ಲರೂ ಕೂಡ ಕರ್ಣನ ಪಕ್ಷವನ್ನು ಹಿಡಿದುಕೊಂಡ್ರು. ಸಾತ್ವಿಕರು, ದೇವತೆಗಳೆಲ್ಲರೂ ಕೂಡ ಅರ್ಜುನನ ಪಕ್ಷಧಾರಿಗಳಾದರೆ, ದಾನವರು, ತಾಮಸರೆಲ್ಲರೂ ಕೂಡ ಕರ್ಣನ ಪಕ್ಷವನ್ನ ವಹಿಸಿದರು. ಯಾಕೆ? ದುರ್ಯೋಧನ ಅರ್ಥಂ, ಅವನು ದುರ್ಯೋಧನನ ಸೇವಕ, ದುರ್ಯೋಧನನ ಪಕ್ಷದವನು ಅಂತ. ಹೀಗೆ ಮಹಾಭಾರತವೆಂಬಂತಹ ಯುದ್ಧದಲ್ಲಿ ಆಸುಸ್ಸರ್ವೇ ಗ್ಲಹಾವೇತವು ಆಸತು ಕರ್ಣ ಫಲ್ಗುನವು ಅಂತ ಇಡೀ ಮಹಾಭಾರತ ಎಂಬುದು ಒಂದು ದೊಡ್ಡ ಸಮರ, ಯುದ್ಧ. ಅದು ಆ ಇಡೀ ಮಹಾಭಾರತ ಎಂಬಂತಹ ಯುದ್ಧದಲ್ಲಿ ಅದೊಂದು ರೀತಿಯಾಗಿ, ಅದೊಂದು ದ್ಯೂತದಂತೆ, ಜೂಜಿನಂತೆ, ಆಟದಂತೆ. ಅದರಲ್ಲಿ ಗ್ಲಹ, ಗ್ಲಹ ಅಂತಂದ್ರೆ ಪಾನ್ ಅಂತ, ಹೇಗೆ ಚೆಸ್ನಲ್ಲಿ ಪಾನ್ ಇರುತ್ತಲ್ಲ, ಆ ರೀತಿಯಾಗಿ ದ್ಯೂತ, ಈ ಮಹಾಭಾರತ ಯುದ್ಧವೆಂಬಂತಹ ಒಂದು ದ್ಯೂತದಲ್ಲಿ, ಜೂಜಿನಲ್ಲಿ ಪಾನ್ಗಳು ಮುಖ್ಯ ಪಾತ್ರ ಯಾರು ಅಂತಂದ್ರೆ, ಗ್ಲಹೋ ಅಂತಂದ್ರೆ ಒಂದು ರೀತಿಯಾಗಿ ದಾಳ ಅಂತ, ಅಥವಾ ಪ್ರತಿನಿಧಿ ಅಂತ, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ. ಆ ರೀತಿಯಾಗಿ ಕರ್ಣ ಮತ್ತು ಫಲ್ಗುನ, ಕರ್ಣ ಮತ್ತು ಅರ್ಜುನರು ಏನಾದ್ರು ಪಣವಾದರು ಅಂತ. ಇವರು ಗೆದ್ರೆ ಇಡೀ ಯುದ್ಧ ಗೆದ್ದಂತೆ, ಇವರು ಸತ್ತರೆ ಯುದ್ಧ ಸೋತಂತೆ ಅಂತ. ಕರ್ಣ ಸತ್ತರೆ ಮುಗಿತು, ನಾವು ಗೆದ್ದಂತೆ ಅಂತ ಎಲ್ಲ ಸಾತ್ವಿಕರ ಮತ್ತು ದೇವತೆಗಳ ಪಕ್ಷದ, ಅರ್ಜುನನ ಪಕ್ಷದ ಭಾವನೆ. ಅರ್ಜುನ ಒಬ್ಬ ಸತ್ತರೆ ಮುಗಿತು, ನಾವು ಗೆದ್ದಂತೆ ಅಂತ ದುರ್ಯೋಧನ ಪಕ್ಷದ ಭಾವನೆ. ಹೀಗೆ ಮಹಾಭಾರತ ಯುದ್ಧವೆಂಬಂತಹ ಜೂಜಿನಲ್ಲಿ ಯಾರು ದಾಳವಾದರು, ಒಂದು ಅರ್ಜುನ, ಇನ್ನೊಂದು ಕಡೆ ಕರ್ಣ, ಅವರಿಬ್ಬರು ಕೂಡ ಗ್ಲಹಗಳಾದರು. ಗ್ಲಹ ಅಂತಂದ್ರೆ ಪಾನ್ ಅಥವಾ
ದಾಳ, ಪ್ರತಿನಿಧಿಗಳು, ಸೆಂಟರ್ ಆಫ್ ಅಟ್ರಾಕ್ಷನ್ ಎಂಬುದಾಗಿ ಈ ರೀತಿ ಅನೇಕ ಅರ್ಥಗಳಿದ್ದಾವೆ. ಹೀಗೆ ಒಟ್ಟಿನಲ್ಲಿ ಇಡೀ ಮಹಾಭಾರತ ಯುದ್ಧ ಎಂಬುದು ಕರ್ಣ ಮತ್ತು ಅರ್ಜುನರ ಮೇಲೆ ಕೇಂದ್ರೀಕೃತವಾಗಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಅಥ ಪೃಷ್ಟೋ ದಕ್ಷಿಣಾರ್ಥಂ ದ್ರೋಣ ಆಹ ಕುಮಾರಕಾನ್ ಬದ್ಧ್ವಾ ಪಾಂಚಾಲ ರಾಜಾನಂ ದತ್ತೇತ್ಯೂಚುಸ್ತಥೇತಿತೆ. ಪದಚ್ಛೇದ. ಅಥ ಪೃಷ್ಟಃ ದಕ್ಷಿಣಾರ್ಥಂ ದ್ರೋಣಃ ಆಹ ಕುಮಾರಕಾನ್ ಬದ್ಧ್ವಾ ಪಾಂಚಾಲರಾಜಾನಂ ದತ್ತ ಇತಿ ಊಚುಃ ತಥಾ ಇತಿ ತೇ. ಒಟ್ಟಿನಲ್ಲಿ ಎಲ್ಲ ವಿದ್ಯಾಭ್ಯಾಸ ಎಂಬುದು ಮುಗಿತು. ಕೊನೆಗೆ ತಾವು ಅಧ್ಯಯನ ಮಾಡಿದಂತಹ ವಿದ್ಯೆ ತಮಗೆ ಫಲವನ್ನು ಕೊಡಬೇಕು, ಅದರ ಸಾರ್ಥಕ್ಯ ಬೇಕು, ಆ ಗುರುಗಳಿಗೆ ಒಂದು ಕೃತಜ್ಞತೆ ಸಮರ್ಪಣೆ ಮಾಡಬೇಕು ಅಂತ ದಕ್ಷಿಣಾರ್ಥಂ ಪೃಷ್ಟ, ಗುರುಗಳೇ ನಿಮಗೆ ಏನು ಗುರುದಕ್ಷಿಣೆ ಬೇಕು ಕೇಳಿ ಎಂಬುದಾಗಿ ಎಲ್ಲ ಕುಮಾರಕರು, ಎಲ್ಲ ರಾಜಕುಮಾರರು ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ ದ್ರೋಣಾಚಾರ್ಯರ ಹತ್ತಿರ. ಆವಾಗ ದ್ರೋಣಾಚಾರ್ಯ ಹೇಳ್ತಾರೆ, ಬದ್ಧ್ವಾ ಪಾಂಚಾಲ ರಾಜಾನಂ. ಹಿಂದೆ ನಾವು ಕೇಳಿದಂತೆ ದ್ರೋಣಾಚಾರ್ಯರು ಈ ಕೌರವ ಪಾಂಡವರ ಹತ್ರ ಬಂದಿದ್ಯಾಕೆ? ದ್ರುಪದನನ್ನ ನಿಗ್ರಹ ಮಾಡಲಿಕ್ಕೆ ಅಂತ. ಈಗ ಆ ಸಂದರ್ಭ ಬಂದಿದೆ. ಗುರುದಕ್ಷಿಣೆ ಏನು ಬೇಕು ಅಂತ ಸ್ವತಃ ಅವರೇ ಕೇಳ್ತಾ ಇದ್ದಾರೆ. ತಕ್ಷಣ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ, ಬದ್ಧ್ವಾ ಪಾಂಚಾಲ ರಾಜಾನಂ, ನನಗೆ ಪಾಂಚಾಲ ರಾಜನಾದಂತಹ ದ್ರುಪದನನ್ನ ನೀವೇ ಮಾಡಿ, ಬದ್ಧ್ವಾ ಬಂಧನ ಮಾಡಿ, ನನಗೆ ದತ್ತ ತಂದು ಕೊಡಿ, ನನಗೆ ನೀವು ಒಪ್ಪಿಸುವಂತಹ ಗುರುದಕ್ಷಿಣೆ ಅಂತಂದ್ರೆ ದ್ರುಪದ ಎಂಬುದಾಗಿ ಆ ಒಂದು ಮಾತನ್ನು ಹೇಳಿದಾಗ ರಾಜಕುಮಾರರೆಲ್ಲರೂ ಕೂಡ ತಥಾ, ಹಾಗೆ ಆಗಲಿ, ನೀವು ಹೇಳಿದಂತಹ ಗುರುದಕ್ಷಿಣೆಯನ್ನು ಅವಶ್ಯವಾಗಿ ನಿಮಗೆ ಸಮರ್ಪಣೆ ಮಾಡ್ತೀವಿ ಅಂತ ಎಲ್ಲ ರಾಜಕುಮಾರರು ಕೂಡ ಊಚುಹು ಹೇಳಿದರು. ಮುಂದೆ ವೇದಾರ್ಥರಾಷ್ಟ್ರಾಹ ಕರ್ಣೇನ ಸಹಿತಾಹ ಪಾಂಡವಾ ಅಪಿ ಯಯುರ್ದ್ರೋಣೇನ ಸಹಿತಾಹ ಪಾಂಚಾಲ ನಗರಂ ಪ್ರತಿ. ಪದಚ್ಛೇದ. ತೇ ಧಾರ್ತರಾಷ್ಟ್ರಾಹ ಕರ್ಣೇನ ಸಹಿತಾಹ ಪಾಂಡವಾಹ ಅಪಿ ಯಯುಃ ದ್ರೋಣೇನ ಸಹಿತಾಹ ಪಾಂಚಾಲನಗರಂ ಪ್ರತಿ. ಸರಿ, ಎಲ್ಲರೂ ಕೂಡ ಒಪ್ಕೊಂಡ್ರು. ಧಾರ್ತರಾಷ್ಟ್ರಾಹ ಕೌರವರು, ಕರ್ಣೇನ ಸಹಿತಾಹ ಕರ್ಣನೊಂದಿಗೆ ಸೇರಿಕೊಂಡು, ಜೊತೆಗೆ ಪಾಂಡವಾಹ ಅಪಿ ಪಾಂಡವರು ಕೂಡ, ಒಟ್ಟಿನಲ್ಲಿ ಎಲ್ಲ ಮಹಾರಾಜರುಗಳು, ರಾಜಕುಮಾರರು ಕೂಡ ದ್ರೋಣೇನ ಸಹಿತ ದ್ರೋಣರನ್ನು ಮುಂದಿಟ್ಟುಕೊಂಡು ಪಾಂಚಾಲ ನಗರಂ ಪ್ರತಿ ಯಯುಹು ಪಾಂಚಾಲ ನಗರಕ್ಕೆ, ಪಾಂಚಾಲ ಪಟ್ಟಣಕ್ಕೆ ಎಲ್ಲರೂ ಕೂಡ ಹೊರಟರು. ಹೀಗೆ ಎಲ್ಲ ರಾಜಕುಮಾರರು ಮತ್ತು ಕರ್ಣ ಜೊತೆಗೆ ದ್ರೋಣಾಚಾರ್ಯ ಎಲ್ಲರೂ ಕೂಡ ಆ ಒಂದು ಪಾಂಚಾಲ ನಗರಕ್ಕೆ ಹೋದರು. ಮುಂದೆ ಅಥಾಹ ಭೀಮಃ ಸಾಮರ್ಥ್ಯ ವಿವೇಕಾಭೀಪ್ಸಯ ಗುರುಂ ಗರ್ವ ಏಷಃ ಕುಮಾರಾಣಾಂ ಅನಿವಾರ್ಯೋ ದ್ವಿಜೋತ್ತಮ.
ಗಚ್ಚನ್ತ್ವೇತೆ ಗ್ರತೋ ನೈಷಾಂ ವಶಗೋ ದೃಪದೋ ಭವೇತ್ ನಿವೃತ್ತೇಷ್ವಕೃತಾರ್ಥೇಷು ವಯಂ ಬದ್ಧ್ವಾ ರಿಪುಂ ತವ. ಆನಯಾಮೋ ನ ಸಂದೇಹೋ ಇತಿ ತಸ್ಥೌ ಸಸೋದರಃ. ಪದಚ್ಛೇದ. ಅಥ ಆಹ ಭೀಮಃ ಸಾಮರ್ಥ್ಯವಿವೇಕಾಭೀಪ್ಸಯ ಗುರುಂ ಗರ್ವಃ ಏಷಃ ಕುಮಾರಾಣಾಂ ಅನಿವಾರ್ಯಃ ದ್ವಿಜೋತ್ತಮ ಗಚ್ಚಂತು ಏತೆ ಅಗ್ರತಃ ನ ಯೇಷಾಂ ವಶಗಃ ದ್ರುಪದಃ ಭವೇತ್. ನಿವೃತ್ತೇಷು ಅಕೃತಾರ್ಥೇಷು ವಯಂ ಬದ್ಧ್ವಾ ರಿಪುಂ ತವ ಆನಯಾಮಃ ನ ಸಂದೇಹಃ ಇತಿ ತಸ್ಥೌ ಸಸೋದರಃ. ಎಲ್ಲರೂ ಕೂಡ ಪಾಂಚಾಲ ನಗರಕ್ಕೆ ಹೊರಟರು. ಆ ಸಂದರ್ಭದಲ್ಲಿ ಏನಾಯಿತು, ಭೀಮಸೇನ ದೇವರು ಒಂದು ಮಾತನ್ನ ತಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು ಹೇಳ್ತಾ ಇದ್ದಾರೆ. ಸಾಮರ್ಥ್ಯ ವಿವೇಕಾಭಿಪ್ಸಯ. ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರತಿಯೊಬ್ಬರ ಸಾಮರ್ಥ್ಯ ಗೊತ್ತಾಗಬೇಕು ಅಂತ. ಮುಂದೆ ಹೇಳ್ತಾರೆ, ಗರ್ವ ಏಷಃ ಕುಮಾರಾಣಂ ದ್ವಿಜೋತ್ತಮರೇ ಗುರುಗಳಾದಂತಹ ದ್ರೋಣಾಚಾರ್ಯರೇ, ಗರ್ವ ಏಷಃ ಈ ಕುಮಾರಾಣಂ, ಈ ಧೃತರಾಷ್ಟ್ರನ ಮಕ್ಕಳ ಅಹಂಕಾರ ಭಾರಿ ಆಗ್ಬಿಟ್ಟಿದೆ. ಈ ಧೃತರಾಷ್ಟ್ರನ ಮಕ್ಕಳ ಅಹಂಕಾರ ಅನಿವಾರ್ಯ, ಸಹಿಸಲಿಕ್ಕೆ ಆಗ್ತಲ್ಲ, ಅಷ್ಟು ಅಹಂಕಾರ ತೋರಿಸ್ತಾ ಇದ್ದು. ನಾವೇ ಮಹಾಪರಾಕ್ರಮಶಾಲಿಗಳು ಹಾಗೆ ಹೀಗೆ ಅಂತ ಭಾರಿ ಅಹಂಕಾರ, ದುರಹಂಕಾರ ಬಂದುಬಿಟ್ಟಿದೆ. ಹಾಗಾಗಿ ಏತೆ ಅಗ್ರತಃ ಗಚ್ಚಂತು, ನಾವೆಲ್ಲರೂ ಒಳಗಡೆ ಹೋಗೋದು ಬೇಡ, ಪಾಂಚಾಲ ನಗರದ ಒಳಗಡೆ. ಈ ಕೌರವರು ಮಾತ್ರ ಅಗ್ರತಃ ಗಚ್ಚಂತು, ಮುಂದೆ ಹೋಗ್ಲಿ, ಒಳಗಡೆ ಹೋಗ್ಲಿ. ನೈಷಾಂ ವಶಗಃ, ಏನಾಗುತ್ತೆ ಮುಂದೆ, ದೃಪದನನ್ನ ವಶ ಮಾಡ್ಕೊಳ್ಳಿಕ್ಕೆ, ಬಂಧನ ಮಾಡ್ಕೊಳ್ಳಿಕ್ಕೆ ನೈಷಾಂ ಭವೇತ್, ಇವರಿಗೆ ಆಗಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ ಇವರಿಗೆ. ನಿವೃತ್ತೇಶು ಅಕೃತಾರ್ಥೇಶು, ಅಕೃತಾರ್ಥ ಕೆಲಸ ಆಗಲ್ಲ. ಅವಾಗ ಏನಾಗುತ್ತೆ, ಅವರು ನಿವೃತ್ತರಾಗ್ತಾರೆ, ವಾಪಸ್ ಬರ್ತಾರೆ. ಆವಾಗ ನಾವೇನ್ ಮಾಡ್ತೇವೆ, ವಯಂ ನಾವು ತವ ರಿಪುಂ ನಿಮ್ಮ ಶತ್ರುವನ್ನ ಬದ್ಧ್ವಾ ಆನಯಾಮಃ ಬಂಧನ ಮಾಡಿ ಕರೆದುಕೊಂಡು ಬರ್ತೇವೆ. ನ ಸಂದೇಹ, ಇದರಲ್ಲಿ ಸಂದೇಹವೇ ಇಲ್ಲ, ಅವರು ಸೋಲೋದು ನಿಶ್ಚಿತ, ನಾವು ಅವನನ್ನ ಬಂಧನ ಮಾಡಿ ಕರೆದುಕೊಂಡು ಬರುವುದು ನಿಶ್ಚಿತ ಎಂಬುದಾಗಿ ಭೀಮಸೇನ ಸಸೋದರ ತಸ್ಥೌ ಹೀಗೆ ಹೇಳಿ, ಸಸೋದರ ತನ್ನ ಅಣ್ಣ ತಮ್ಮಂದರೊಂದಿಗೆ ಸೇರಿಕೊಂಡು ತಸ್ಥೌನೆ ನಿಂತುಕೊಂಡ ಅಂತ. ಸಾಮರ್ಥ್ಯ ಇಷ್ಟು, ನಾವೇನೋ ಎಲ್ಲರೂ ಸೇರಿ ಒಳಗಡೆ ಹೋಗ್ಬಿಡ್ತೇವೆ, ದ್ರುಪದನ ಹೇಗೋ ಬಂಧನ ಮಾಡಿ ಕರ್ಕೊಂಡು ಬಂದ್ಬಿಡ್ತೇವೆ. ಕ್ರೆಡಿಟ್ ಹೋಗೋದು ಯಾರಿಗೆ, ಈ ದುರಹಂಕಾರಿಗಳಾದಂತಹ ಕೌರವರಿಗೆ. ಇವ್ರ ಹಾರಾಟ ಜಾಸ್ತಿ ಇವ್ರದ್ದು. ಹಾಗಾಗಿ ಇವರ ಸಾಮರ್ಥ್ಯ ನಿಜವಾಗಿ ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ಅವರಷ್ಟೇ ಒಳಗಡೆ ಹೋಗಲಿ, ಅವರಿಗೆ ಬಂಧನ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಆಮೇಲೆ ಹೋಗಿ ಬಂಧನ ಮಾಡ್ತೇವೆ, ಆವಾಗ ನಮ್ಮ ಸಾಮರ್ಥ್ಯ ಏನಂತ ಜಗತ್ತಿಗೆ ಗೊತ್ತಾಗತ್ತೆ ಎನ್ನುವಂತ ಹಿನ್ನೆಲೆಯಲ್ಲಿ ಭೀಮಸೇನ ದೇವರು ಒಳಗಡೆ ಹೋಗದೇನೆ ತಮ್ಮ ಅಣ್ಣ ತಮ್ಮಂದರೊಂದಿಗೆ ಸೇರಿಕೊಂಡು ಪಾಂಚಾಲ ನಗರದ ಹೊರಗಡೆಯೇನೆ ನಿಂತುಕೊಂಡ್ರು. ಮುಂದೆ ಸದ್ರೋಣಕೇಶು ಪಾರ್ಥೇಶು ಸ್ಥಿತೇಶ್ವನ್ನೇ ಸಸೂತಜಾಃ ಯಯುರಾತ್ತಪ್ರಹರಣಾಃ ಪಾಂಚಾಲಾಂತಃಪುರಂ ಧೃತಂ. ಕುಮಾರಾನ್ ಗ್ರಹಣೇಪ್ಸೂಂತಾನ್
ಉಪಯಾತಾನ್ ಉದೀಕ್ಷ್ಯ ಸಹ ಅಕ್ಷೌಹಿಣಿ ತ್ರಿತಯಯುಂಗ್ ನಿಸೃತೋ ದ್ರುಪದೋ ಗೃಹಾತ್. ಪದಚ್ಛೇದ. ಸದ್ರೋಣಕೇಶು ಪಾರ್ಥೇಷು ಸ್ಥಿತೇಷು ಅನ್ಯೇ ಸಸೂತಜಾಃ ಯಯುಃ ಆತ್ತಪ್ರಹರಣಾಃ ಪಾಂಚಾಲಾಂತಃ ಪುರಂ ದ್ರುತಂ ಕುಮಾರಾನ್ ಗ್ರಹಣೇಪ್ಸೂನ್ ತಾನ್ ಉಪಯಾತಾನ್ ಉದೀಕ್ಷ್ಯ ಸಹ ಅಕ್ಷೋಹಿಣಿ ತ್ವಿತಯಯುಂಗ್ ನಿಸೃತಃ ದ್ರುಪದಃ ಗೃಹಾತ್. ಕೊನೆಗೆ ದ್ರೋಣಾಚಾರ್ಯರು ಒಳಗೆ ಹೋಗಲಿಲ್ಲ. ಸದ್ರೋಣಕೇಶು ಪಾರ್ಥೇಶು, ದ್ರೋಣಾಚಾರ್ಯರೊಂದಿಗೆ ಸೇರಿಕೊಂಡಂತಹ ಪಾರ್ಥರು ಅರ್ಥಾತ್ ಎಲ್ಲ ಪಾಂಡವರು ಏನ್ ಮಾಡಿದ್ರು, ಸ್ಥಿತೇಶು ಅಲ್ಲೇ ಉಳಿದುಕೊಂಡು ಬಿಟ್ರು. ಆವಾಗ ಏನಾಯ್ತು, ಈ ಎಲ್ಲ ಕೌರವರೆಲ್ಲರೂ ಕೂಡ ಸಸೂತಜಾಹ, ಸೂತನ ಮಗನೊಂದಿಗೆ ಸೇರಿಕೊಂಡು. ಆಚಾರ್ಯರ ಪದಪ್ರಯೋಗ ಹೇಗಿದೆ ನೋಡಿ. ಸೂತಜ, ಕರ್ಣಾಂತ ನೇರವಾಗಿ ಹೇಳಿಲ್ಲ, ಅವನೊಬ್ಬ ಸೂತ. ಎಷ್ಟೇ ಕ್ಷತ್ರಿಯನ ಪಟ್ಟಾಭಿಷೇಕ ಆಗಿದ್ದರೂ ಕೂಡ ಅವನು ಸೂತನೇ ಆಗಿರ್ತಾನೆ. ಹಾಗಾಗಿ ಸಸೂತಜಾಹ, ಆ ಸೂತನಾದಂತಹ ಯಾವ ಕರ್ಣನೊಟ್ಟಿಗೆ ಸೇರಿಕೊಂಡು ಎಲ್ಲ ಕೌರವರು ಕೂಡ ಆತ್ತ ಪ್ರಹರಣಾಹ, ಆಯುಧಗಳನ್ನು ಹಿಡಿದುಕೊಂಡು ಪಾಂಚಾಲ ಅಂತಃಪುರಂ, ಪಾಂಚಾಲ ನಗರಕ್ಕೆ ಒಳಗಡೆಗೆ ದ್ರುತಂ ಯಯುಹು, ಭಾರೀ ವೇಗದಿಂದಾಗಿ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ದ್ರುಪದನಿಗೆ ಗೊತ್ತಾಯಿತು ಏನಂತ, ಗ್ರಹಣೇಪ್ಸೋನ್, ತನ್ನನ್ನ ಸೆರೆ ಹಿಡಿಬೇಕು ಅಂತ ಈ ರಾಜಕುಮಾರರೆಲ್ಲರೂ ಕೂಡ ಬಂದಿದ್ದಾರೆ. ಅವರಿನ್ನೂ ರಾಜರಲ್ಲ, ರಾಜಕುಮಾರರು. ಅವರನ್ನ ಉದೀಕ್ಷ ನೋಡಿದ, ಆ ಕುಮಾರರನ್ನ ದ್ರುಪದ ನೋಡಿದ ತಕ್ಷಣ ತಾನೇನ್ ಮಾಡಿದ, ಅಕ್ಷೌಹಿಣಿ ತ್ರಿತಯಯುಂಗ್, ತನ್ನ 3 ಅಕ್ಷೋಹಿಣಿ ಸೇನೆಯೊಂದಿಗೆ ಸೇರಿಕೊಂಡು ಗೃಹಾತ್ ನಿಸೃತಃ ದ್ರುಪದಃ, ತನ್ನ ಅರಮನೆಯಿಂದಾಗಿ ಹೊರಗಡೆ ಬಂದ ದ್ರುಪದ. ಹೀಗೆ ಆ ಎಲ್ಲ ರಾಜಕುಮಾರರು ಕೂಡ ದ್ರುಪದನನ್ನ ಬಂಧನ ಮಾಡಬೇಕು ಅಂತ ತಾವು ಅಲ್ಲಿಗೆ ಹೋಗಿದ್ದಾರೆ, ಯಾರೋ ಕೌರವರು ಮತ್ತು ಕರ್ಣ ಎಲ್ಲರೂ ಕೂಡ. ಹೀಗೆ ಅವರ ಮೇಲೆ ಯಾವ ದ್ರುಪದ ಮಹಾರಾಜ 3 ಅಕ್ಷೋಹಿಣಿ ಸೇನೆಯೊಂದಿಗೆ ಸೇರಿಕೊಂಡು ಆಕ್ರಮಣ ಮಾಡಲಿಕ್ಕೆ ಅಂತ ಹೊರಗಡೆ ಬಂದ. ಮುಂದೆ ಮತ್ತೆ ಯಾವ ರೀತಿಯಾಗಿ ಅಲ್ಲಿ ಯುದ್ಧ ನಡೆಯಿತು ಎನ್ನುವಂತಹ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.